ಇದ್ರ ಬಗ್ಗೆ ಹೇಳಿ ಸ್ವಾಮಿ. ಬೆಟ್ಟದ ಮೇಲೆ ಯಾಕಿದ್ದಾನೆ ಅಂದರೆ ಆ ಬೆಟ್ಟ ಸ್ಫೋಟ ಆಗಬಾರ್ದು, ಭೂಮಿ ಸ್ಫೋಟ ಆಗಬಾರ್ದು. ಅಲ್ಲಿ ಅವನು ಯಾವಾಗ ಪಾದ ಇಟ್ಟಿದ್ದಾನೋ ಅಲ್ಲಿ ಆ ಭೂಮಿ ಛಿದ್ರವಾಗಲ್ಲ. ಕುಂಟೆ ಹತ್ರ, ಬಾವಿ ಹತ್ರ ಅವರಿಗೆಲ್ಲ ಕಂಕಣಧಾರಣೆ. ಈ ಅಮ್ಮನ ಕಳಶದ ರೂಪದಲ್ಲಿ ಗಂಗೆಯಲ್ಲಿ ಕಳಶದ ರೂಪದಲ್ಲಿ ಬಂದು ವೀಕ್ಷಕರೇ ನಮಸ್ಕಾರ. ನಮ್ಮ ಕಾರಂಜಿ ಕಟ್ಟೆ ಕರಗ ಇವತ್ತಿಂದ ಪ್ರಾರಂಭವಾಗುತ್ತದೆ. ಇವತ್ತು ಧ್ವಜಾರೋಹಣ, ಇಲ್ಲಿಂದ ಕರಗದ ಪರ್ವ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾಯಿದೆ. ಈ ಒಂದು ಪರ್ವ ಇದೆಯಲ್ಲ, ಇದು ಜನಗಳಿಗೆ ಶಕ್ತಿ ತುಂಬುವಂಥ ಒಂದು ಕಾರ್ಯ. ಇದು ಸಹಜವಾಗಿ ಏನು ಅನಿಸುತ್ತೆ ಅಂದರೆ, ನಮ್ಮ ಕರಗನ ನೋಡಿದಾಗ ನಮ್ಮ ಒಳಗಡೆ ಒಂದು ಭಕ್ತಿ ಉಕ್ಕಿ ಬರುತ್ತೆ. ಇದು ಆಧ್ಯಾತ್ಮಿಕ. ನಮ್ಮ ಇವತ್ತು ಹಿಂದೂಗಳು ಇನ್ನೂ ಉಳಿದಿದ್ದಾರೆ ಅಂದರೆ ಇದು ಆಧ್ಯಾತ್ಮಿಕ. ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ನಾವಿನ್ನೂ ಹಿಂದೂವಾಗಿ ಉಳಿದಿದ್ದೀವಿ. ಇವತ್ತು ನಾವು ಈ ಕರಗಕ್ಕೆ ಸಾಕ್ಷಿ ಆಗಿದ್ದೀರಿ ಅಂದರೆ ನಾವು ಧನ್ಯರು. ಯಾಕೆ ಧನ್ಯರು ಅಂದರೆ, ಇವತ್ತು ಪ್ರಪಂಚದಲ್ಲಿ ಹಲವಾರು ಘಟನೆಗಳು ಆಗ್ತಾ ಇದ್ದಾವೆ. 5 ನಿಮಿಷ ಇರೋನು ಮತ್ತೆ 5 ನಿಮಿಷಕ್ಕೆ ಇರ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಹಬ್ಬಗಳನ್ನ ಆಚರಣೆ ಮಾಡ್ಕೊತಾ ಇದ್ದೀವಿ. ನಾವು ನೆಮ್ಮದಿಯಾಗಿ ಇನ್ನಿದ್ದೀವಿ, ಸಾಕ್ಷಿಯಾಗಿದ್ದೀವಿ. 2026ರ ಕಾರಂಜಿ ಕಟ್ಟೆ ಕರಗ ನೋಡೋಕ್ಕೆ ನಾವು ಇವತ್ತು ಸಾಕ್ಷಿ ಆಗಿದ್ದೀರಿ ಅಂದರೆ ಅದು ನಮ್ಮ ಪೂರ್ವಫಲವಾದ ಪುಣ್ಯ, ನಮಗೆ ದೊಡ್ಡವರು ಮಾಡಿರೋಂಥ ಆಶೀರ್ವಾದ, ನಮ್ಮ ದೇವರ ಕೃಪೆ, ಇವೆಲ್ಲವ ಸಮ್ಮಿಶ್ರಣವೇ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ, ಈ ಒಂದು ಪರ್ವಕ್ಕೆ ಸಾಕ್ಷಿಯಾಗಿದ್ದೀವಿ. ಸೊ ಆ ಧನ್ಯತಾ ಭಾವದಿಂದ ನಾವು ಈ ಕರಗವನ್ನು ನೋಡಬೇಕಾಗುತ್ತೆ. 5 ದಿನಗಳ ಈ ಒಂದು ಪರ್ವ ಇದೆಯಲ್ಲ, ಇದನ್ನು ಹಂತವಾಗಿ ತಿಳ್ಕೊಂಬರೋಣ. ಹೇಗೆ ಮಾಡ್ತಾರೆ, ಯಾರ್ಯಾರಿಗೆ ಏನೇನು ಕೆಲಸ ಇರುತ್ತೆ ಅಂಥೇಳಿ. ನಾವು ಇಲ್ಲಿ ಇವಾಗ ದೊಡ್ಡವರೆಲ್ಲ ಇದ್ದಾರೆ, ಅಂದರೆ ಹಿರಿಯರೆಲ್ಲ ಇದ್ದಾರೆ, ದೇವಸ್ಥಾನದ ಹಿರಿಯರಿದ್ದಾರೆ, ಕರಗದ ಮುಖ್ಯಸ್ಥರಿದ್ದಾರೆ, ಯಜಮಾನರಿದ್ದಾರೆ, ಗೌಡರಿದ್ದಾರೆ. ಇವ್ರನ್ನೆಲ್ಲ ಕೇಳೋಣ. ಹೆಂಗೆ ನಮ್ಮ ಕಾರಂಜಿ ಕಟ್ಟೆ ಕರಗ ಎಷ್ಟು ದಿನಗಳ ಪರ್ವ ಇರುತ್ತೆ, ಹೇಗೆ ಮಾಡ್ತಾರೆ, ಇದರ ವಿಧಿವಿಧಾನ ಏನು, ಮತ್ತು ಇದಕ್ಕೆ ಬೇಕಾಗಿರೋಂಥ ಖರ್ಚು ವೆಚ್ಚಗಳನ್ನ ಯಾರು ನೋಡ್ಕೊತಾರೆ, ಯಾರ್ಯಾರಿಗೆ ಏನೇನು ಸೇವೆ ಇರುತ್ತೆ, ಯಾರ್ಯಾರು ಏನೇನು ಸೇವೆ ಮಾಡ್ತಾರೆ ಅಂತೇಳಿ ಎಲ್ಲವನ್ನು ಈ ತಂಡದಲ್ಲಿ ತಿಳ್ಕೊಳ್ಳೋಣ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಈ ದೇವಸ್ಥಾನದ ಮುಖ್ಯಸ್ಥರು ಗೌಡ್ರು ಎಲ್ಲರಿರುತ್ತೆ. ಇದರಲ್ಲಿ ರಾಜಣ್ಣ ಅಂತ ಹೌದು ಮೊದಲನೇ ಪೂಜೆ ಮಾಡಿಸೋರಂಥವ್ರು, ಮತ್ತು ಈ ಕರಗದ ಪೂಜಾರರು, ಮತ್ತು ಈ ವಿಧಿವಿಧಾನಗಳನ್ನ ಹೇಳ್ಕೊಡುವಂಥ ಆಚಾರ್ಯರು. ಇವ್ರ ಹತ್ರ ತಿಳ್ಕೊಳ್ಳೋಣ ಎಲ್ಲದ. ಮೊದಲನೇದಾಗಿ ಗುರುಗಳ ಹತ್ರ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಈ ಕರಗದ ಪದ್ಧತಿ ಬಗ್ಗೆ ಹೇಳ್ಕೊಡಿ, ಹೇಗಿರುತ್ತೆ ಪದ್ಧತಿ ಏನಂದರೆ, ಈ ದಿನ ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಅರ್ಚನೆ, ನಿವೇದನೆ, ಮೇಸ್ತ್ರಿ ರಾಜಣ್ಣ ಅಂತ ಅವರಿಂದ ವನ್ಯಕುಲಸ್ಥರವರು ಅವ್ರು ಪ್ರಾರಂಭಗೊಂಡು ಸಾಯಂಕಾಲ ಧ್ವಜಾರೋಹಣ ಅಂತ ಅಷ್ಟ ದಿಕ್ಕುಗಳಲ್ಲಿ ಬಲಿ ಹಾಕಿ ಅಷ್ಟದಿಕ್ಪಾಲನ ಆವಾಹನೆ ಮಾಡಿ ಆಂಜನೇಯನನ್ನು ಧ್ವಜದಲ್ಲಿ ಆವಾಹನೆ ಮಾಡಿ ಇಲ್ಲಿ ಹೋಮ ಹವನಾದಿಗಳು ಮಾಡಿ ದೇವರಿಗೆಲ್ಲ ರಕ್ಷಾಬಂಧನ. ಮತ್ತು ದೇವಸ್ಥಾನದಲ್ಲಿ ಪೂಜಾರಿ ಇರ್ತಾರೆ. ಆ ಪೂಜಾರಿಗೆ ಜನಿವಾರ ಮತ್ತು ಕಂಕಣದಾರ ಕಟ್ಟಿ ಇವತ್ತಿನ ದಿವಸ ಅವ್ರನ್ನ ಇಲ್ಲಿ ಈ ಒಂದು ಸೇವೆಗೆ ನೇಮಕ ಮಾಡ್ತೀವಿ. ಅದಾದಮೇಲೆ ನಾಳೆ ಬಂದು ಹಸಿ ಕರಗ ಅಂತ. ಹಸಿ ಕರಗ ಅಂದರೆ ಈ ಅಮ್ಮನವರು ಕಳಶದ ರೂಪದಲ್ಲಿ ಗಂಗೆಯಲ್ಲಿ ಕಳಶದ ರೂಪದಲ್ಲಿ ಬಂದು ಮತ್ತು ಅಲ್ಲಿ ಒಂದು ಚಿಕ್ಕದಾಗಿ ಗುಡಿಸಲು ಹಾಕ್ಕೊಂಡು ಆ ಗುಡಿಸಲಲ್ಲಿ ಸೇರಿ ಅಮ್ಮನವರು ಅಲ್ಲಿ ಕರಗದ ಹಸಿ ಕರಗ ಅಂತ ಹೂವಿನ ರೂಪದಲ್ಲಿ ಕಳಶವನ್ನು ಇಟ್ಕೊಂಡು ಎಲ್ಲ ನಗರದಲ್ಲಿ ಪ್ರದಕ್ಷಿಣೆ ಮಾಡಿ ಮತ್ತೆ ಇಲ್ಲಿ ಬಂದು ದೇವಸ್ಥಾನ ಅಮ್ಮನವರು ಸೇರ್ತಾರೆ. ಈ ಹಸಿ ಕರಗ ಅಂದರೆ, ಹಸಿ ಕರಗದ ರೂಪದಲ್ಲೇ ಅಮ್ಮನವರು ಗಂಗೆಯಿಂದ ಕಳಶದ ರೂಪದಲ್ಲಿ ಬಂದು ಸೇರೋದು. ಕಳಶದಿಂದಾನೇ ಎಲ್ಲ. ಅದಕ್ಕೆ ಇವರ ಮುದ್ರೆ ಕೂಡ ಕಳಶ ಕತ್ತಿ. ಆದ್ದರಿಂದ ಕಳಶದ ರೂಪದಲ್ಲಿ ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿಕೊಂಡು ಬಂದು ನೃತ್ಯ ವಾದ್ಯಗಳಿಂದ ಒಂದು ದೇವಸ್ಥಾನ. ಆ ಕಳಶ ಎತ್ಕೊಂಬರುವಾಗ ಅಲ್ಲೊಂದು ವಿಧಿವಿಧಾನಗಳು ಮಾಡ್ತಿರಲ್ಲ, ಎಲ್ಲರಿಗೂ ಕಂಕಣ ಕಟ್ತೀರ, ಅದು ಹಸಿ ಕರಗಕ್ಕೆ ಅಲ್ಲಿ ಇವರೆಲ್ಲನೂ ವನ್ಯಕುಲ ಕ್ಷತ್ರಿಯರು ಇರ್ತಾರೆ. ಇವರೆಲ್ಲನೂ ದೀಕ್ಷಾವಸ್ತುಗಳು ಆಚರಣೆ ಮಾಡಿ ದೀಕ್ಷೆಯಿಂದ ಇದ್ದು, ತದನಂತರ ಈ ಎಷ್ಟು ದಿನ ನಡೀತದೆ ಅಷ್ಟು ದಿನ ದೀಕ್ಷೆ ಇರಬೇಕು. ಎಲ್ಲ ದೇವಸ್ಥಾನದಲ್ಲೇ ಇರ್ತಾರೆ. ಊಟ ವ್ಯವಸ್ಥೆ ಎಲ್ಲ ಇಲ್ಲೇ ಮಡಿಯಿಂದ ಆಚಾರ ನಡೀತಾರೆ. ಮತ್ತು ಅಲ್ಲಿ ಎಲ್ಲರಿಗೂ ಕುಂಟೆ ಹತ್ರ ಬಾವಿ ಹತ್ರ ಅವರಿಗೆಲ್ಲ ಕಂಕಣಧಾರಣೆ ಮತ್ತು
ಜನಿವಾರ ಧಾರಣೆ ಎಲ್ಲ ಮಾಡ್ತೀವಿ. ಅದೆಲ್ಲ ಧಾರಣೆ ಆದಮೇಲೆ ಹೋಮ ಹವನಾದಿಗಳಾಗಿ ಮತ್ತೆ ಅಲ್ಲಿಂದ ಕರಗ ಹೊರಡುತ್ತೆ. ಹೊರಡು ನಗರ ಪ್ರದಕ್ಷಿಣೆ ಮಾಡಿ ದೇವಸ್ಥಾನ ಬಂದು ಸೇರುತ್ತೆ. ಅಲ್ಲಿಗೆ ಅಮ್ಮನವರು ಕಳಶದ ರೂಪದಲ್ಲಿ ಹೂವಿನ ಅಲಂಕಾರದೊಂದಿಗೆ ಬಂದು ದೇವಸ್ಥಾನ ಸೇರ್ತಾರೆ. ಮಾರನೇ ದಿವಸ ಇದೆಲ್ಲ ವನ್ಯಕುಲಸ್ಥರಿಂದ ಭಕ್ತಾದಿಗಳಿಂದ ದೀಪೋತ್ಸವ ನಡೀತು. ದೀಪೋತ್ಸವ ಎಲ್ಲ ದೀಪಗಳು ಹಚ್ಚಿ ಆಮೇಲೆ ಸುತ್ತಲೂ ದೇವಸ್ಥಾನ ಸುತ್ತಲೂ ಒಂದು ಅಗ್ನಿ ಹಾಕಿ ಅದರಿಂದ ಪೊಂಗಲ್ ಪ್ರಸಾದ ಮಾಡಿ ಎಲ್ಲ ದೇವ್ರ ನೈವೇದ್ಯ ಮಾಡಿಕೊಂಡು ಎಲ್ಲ ಮುತ್ತೈದೆಗಳು ಹೋಗ್ತಾರೆ. ತದನಂತರ ರಾತ್ರಿ ಎಲ್ಲನೂ ದೀಪೋತ್ಸವ, ವಿಶೇಷ ದೀಪೋತ್ಸವ ತೊಗೊಂಡ್ಬಿಡ್ತಾರೆ ಮಲ್ಲಿಗೆ. ತದನಂತರ ಮಾರನೇ ದಿವಸ ಇಲ್ಲಿ 7ನೇ ತಾರೀಕು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಅರ್ಚನೆ. ನಂತರ ಮಧ್ಯಾಹ್ನ 2 ಗಂಟೆಗೆ ದ್ರೌಪದಾಂಬ ಅರ್ಜುನ ಕಲ್ಯಾಣೋತ್ಸವ ನಡೆಯುತ್ತೆ. ಆ ಕಲ್ಯಾಣೋತ್ಸವ ಆದಮೇಲೆ ರಾತ್ರಿ 7 ಗಂಟೆಗೆ 7ರಿಂದ 8 ಗಂಟೆವರೆಗಾಗಿ ಹೂವಿನ ಕರಗ. ನಾವೇನು ಹಸಿ ಕರಗದಿಂದ ಬಂದು ಅಮ್ಮನವರು ಸೇರಿ ಅಮ್ಮನಿಗೆ ವಿಶೇಷವಾದ ಪೂಜಾದಿಗಳೆಲ್ಲ ಇವರು ಭಕ್ತಾದಿಗಳು ನಿಕುಲಸ್ಥರು ಎಲ್ಲ ಮಾಡಿದ ಆದಮೇಲೆ ಹೂವಿನ ಕರಗದ ಪೂಜಾರಿಗಳು ಬೇತ್ಮಂಗಲ ಮುಂಡರಾಜು ಅಂತ ಅವ್ರ ಮುಖಾಂತರ ಅವರಿಗೆ ಈ ದ್ರೌಪದಮ್ಮನ ಆವಾಹನೆ ಮಾಡಿ ಅದರ ಮುಖಾಂತರ ಈ ಕಳಶವನ್ನು ದೊಡ್ಡದಾಗಿ ಹಿರಿಯದಾಗಿ ಕರಗ ಮಾಡಿ ಅದಕ್ಕೆ ವಿಶೇಷ ಅಲಂಕಾರ ಮಾಡಿ ಅದರ ಮೇಲೆ ಕರಗವನ್ನು ಹೊತ್ಕೊಂಡು ಅವ್ರಿಗೆ ಪೂಜೆ ಎಲ್ಲ ಆದಮೇಲೆ ದೇವ್ರ ಸ್ಥಾನದಿಂದ ಈಚೆಗೆ ಬರ್ತೀವಿ. ಅದು ಏನು ಅಂದರೆ ವಿಶೇಷ, ಈ ಒಂದು ಕರಗ ಅಂದರೆ ಎಲ್ಲ ವನ್ಯಕುಲ ಕ್ಷತ್ರಿಯರು ಭಕ್ತಾದಿಗಳಿಗೆ ಆ ಯಮ್ಮನ ದರ್ಶನ, ಆ ದರ್ಶನ ಕೊಡೋದು. ವರ್ಷಕ್ಕೊಮ್ಮೆ ದರ್ಶನ ಕೊಡ್ತೀನಿ ಅಂತ ವಾಗ್ದಾನ ಕೊಟ್ಟಿರ್ತಾರೆ. ಅದರಿಂದ ಆ ಯಮ್ಮನ ದರ್ಶನ ಕೊಡೋದು. ಅದರಿಂದ ಆಯಾ ಪ್ರದೇಶದಲ್ಲಿ, ಆಯಾ ನಗರ ಪ್ರದೇಶದಲ್ಲಿ ಅಮ್ಮನವರು ಎಲ್ಲ ಬೀದಿಗಳೆಲ್ಲ ಸಂಚಾರ ಮಾಡಿ ಈ ದೇಶ, ಗ್ರಾಮ, ದೇಶ ಎಲ್ಲ ಸುಭಿಕ್ಷವಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಕರಗ ಮಹೋತ್ಸವ ನಡೆಯುತ್ತೆ. ಅದಾದಮೇಲೆ ಅದರ ಮಾರನೇ ದಿನ 8ನೇ ತಾರೀಕು ಅಗ್ನಿಕುಂಡ ಪ್ರವೇಶ. ಹಾಗೇನು ಅಂದರೆ ಅಮ್ಮನವರು ಎಲ್ಲ ಸುತ್ತಾಡ್ಕೊಂಡು ಬಂದು ಅಗ್ನಿಯಲ್ಲಿ ಬಂದು ದೇವಸ್ಥಾನದೊಳಗೆ ಹೋಗಿ ಮರೆಯಾಗ್ಬಿಟ್ಟು. ಇದು ಯಾರೂ ಹೇಳಿಲ್ಲ, ಯಾರಿಗೂ ಗೊತ್ತೂ ಇಲ್ಲ ಇದು ವಿಷಯ. ಎಲ್ಲ ಪುರಾಣ ಶ್ರವಣಗಳೆಲ್ಲ ನಾವು ಅದನ್ನೆಲ್ಲ ಶೋಧನೆ ಮಾಡಿರೋದ್ರಿಂದ ಅಗ್ನಿಯಲ್ಲಿ ಇಳಿದು, ಯಾಕೆಂದರೆ ಈ ನಗರವನ್ನೆಲ್ಲ ಸುತ್ತಾಡಿರ್ತಾರೆ. ನಗರವನ್ನೆಲ್ಲ ಸುತ್ತಾಡಿದಾಗ ಅಂಟು ಮುಟ್ಟು ಮಹಿಳೆಗೆ ಇನ್ನೊಂದು ಮತ್ತೊಂದು ಎಲ್ಲ ಆಗುತ್ತೆ. ಅದೆಲ್ಲ ಪರಿಹಾರ ಮಾಡಿದೆ, ಕಷ್ಟ ಸುಖ ಎಲ್ಲ ಪರಿಹಾರ ಮಾಡಿ ಅಮ್ಮನವ್ರು ಬಂದಾಗ ತಮ್ಮ ಯಥಾಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಾಗ ಮತ್ತೆ ಆಮೇಲೆ ಪವಿತ್ರ ಆಗಬೇಕಲ್ಲ, ಮತ್ತೆ ಪವಿತ್ರ ಆ ಪವಿತ್ರ ಆಗೋದಕ್ಕೆ ಅಗ್ನಿಗುಂಡ ಪ್ರವೇಶ ಮಾಡಿ ಅಮ್ಮನವರು ದೇವರ ಸಾನ್ನಿಧ್ಯದೊಳಗೆ ಹೋಗಿ ಸೇರಿಕೊಳ್ತಾರೆ. ತದನಂತರ ಮಹಾಮಂಗಳಾರತಿ ಆಗುತ್ತೆ. ಆ ದಿನ ಕಾರ್ಯಕ್ರಮ ಮುಗೀತು. ತದನಂತರ ಮಾರನೇ ದಿವಸ ಎಲ್ಲ ಈ ವನ್ಯಕುಲ ಕ್ಷತ್ರಿಯ ಯಾರು ಆ ಕಡೆ ಈ ಕಡೆ ಇರ್ತಕ್ಕಂಥ ಭಾವಮೈಕಳಾಗಲಿ ಇವರಾಗಲಿ ಎಲ್ಲನೂ ಈ ಒಂದು ಕಂಕಣಧಾರಣೆ ಯಜ್ಞೋಪಯುಕ್ತ ಮಾಡ್ಕೊಂಡಿರ್ತಲ್ಲ, ವಿಸರ್ಜನೆ ಆಗಬೇಕು. ಧ್ವಜಾರೋಹಣ ವಿಸರ್ಜನೆ ಆಗಬೇಕು. ಆ ವಿಸರ್ಜನೆ ಆಗೋ ದಿವಸ ಆ ಅಮ್ಮನಿಗೂ ವಸಂತೋತ್ಸವ ಎಲ್ಲ ಸುತ್ತ ಬಂದಿರೋದ್ರಿಂದ ನಗರ ಎಲ್ಲ ವಸಂತೋತ್ಸವ ಅಂದರೆ ಅದು ಶುದ್ಧ ಅರ್ಶಿನ ನೀರು ಮೈ ಮೇಲೆ ಬಿದ್ದಾಗ ಅದು ಶುದ್ಧ ಆಗಿ ಅಮ್ಮನವರಲ್ಲಿ ಸೇರಿಕೊಳ್ತಾರೆ. ಈ ಎಲ್ಲ ಕಂಕಣಧಾರಣೆ ಮಾಡಿಕೊಂಡು ಇವರು ಎಲ್ಲ ಶುದ್ಧರಾಗಿ ಅಲ್ಲಿಗೆ ಈ ಒಂದು ಭಾಗ ಮುಗಿಯುತ್ತೆ. ಆಮೇಲೆ ಅದಕ್ಕೆ ಮುಂಚೆ ಅದೇ ದಿನ ಇದು ವಸಂತೋತ್ಸವದ ನೀರು ಕರಗದ ಪೂಜಾರಿ ಒನಕೆ ಮೇಲೆ ಎಲ್ಲನೂ ಇದು ಮಾಡಿ ಅದನ್ನೆಲ್ಲ ಎಲ್ಲ ಭಕ್ತಾದಿಗಳು ದೇವರಿಗೂ ಪ್ರೋಕ್ಷಣೆ ಆಗಿ ಇವರೆಲ್ಲನೂ ಅದನ್ನು ಧಾರಣೆ ಮಾಡಿ ಅಲ್ಲಿಗೆ ವಸಂತೋತ್ಸವದ ಮೇಲೆ ಈ ಒಂದು ಕರಗ ಮಹೋತ್ಸವ ಅಲ್ಲಿಗೆ ಮುಗಿಯುತ್ತೆ. ಅವರೋಹಣ ಆಗುತ್ತೆ. ಅದಾದಮೇಲೆ ಗಾವು ಇರುತ್ತೆ. ಗಾವು ಇದರ ಮಧ್ಯದಲ್ಲಿ ಗಾವು ಅಂತ, ಈ ಪೋತಲ್ ರಾಜ್ ಗಾವು ಅಂತ, ಅದನ್ನೊಂದು ಅಮ್ಮನವ್ರ ಸ್ವರೂಪವಾಗಿ ಬಂದು ಅಮ್ಮನವ್ರನ್ನ ಆಚೆ ಇದ್ದು ಭಾರತ ಪಟ್ಟಣ ಅಂದರೆ 4-6 ಭಾರತ ಇದೆ. ಅದರಲ್ಲಿ ಭಾರತ ಪಟ್ಟಣ ಇವ್ರದ್ದೇ ಒಂದು ಭಾರತ ಪಟ್ಟಣ ಇದೆ. ಆ ರೂಪದಲ್ಲಿ
ಕೆಲವು ಪೂಜಾರಿಗಳು ಬರ್ತಾರೆ, ಭಾರತ ಪಠಣೆ ಮಾಡ್ತಾರೆ. ಬೆಳಗ್ಗೆ ಮೇಕೆಯನ್ನು ಅಪೋತಲರಾಜಿಗೆ ಬಲಿ ಕೊಡೋದಕ್ಕೋಸ್ಕರ ಅಪೋತಲರಾಜು ಅಂತ ಒಬ್ಬರಿಗೆ ಗಾವು ವೇಷ ಹಾಕಿ ಇದು ಮಾಡಿ ಅವರೊಬ್ಬರು ಬಂದು ಅಲ್ಲಿ ಮಹಾಮಂಗಳಾರತಿ. ಈ ಒಂದು ಕರಗ ಮಹೋತ್ಸವದ ವಿಧಿವಿಧಾನಗಳು, ಇಷ್ಟು ವಿಧಿವಿಧಾನಗಳು ಎಲ್ಲವನ್ನು ಕೂಡಿ ಇರುವಂಥ ಈ ಒಂದು ಪರ್ವ ಇಷ್ಟು ದೊಡ್ಡದಾಗಿ ಇದನ್ನೆಲ್ಲ ಮಾಡಬೇಕಾದ್ರೆ ತುಂಬ ಜನ ವಹಿಸಿರ್ತಾರೆ. ಆ ತುಂಬ ಜನ ವಹಿಸಿರೋಂಥ ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥದ್ದು. ಜಗತ್ತು ಒಳ್ಳೆಯದಾಗಲಿ ನಮಗೂ ನಿಮಗೂ ಅಂತಲ್ಲ, ಲೋಕ ಕಲ್ಯಾಣಾರ್ಥವಾಗಿ ಜಗತ್ತು ಚೆನ್ನಾಗಿರಲಿ. ಯಾಕೆಂದರೆ ಭೂಮಿ ಗುಂಡಿಗಿದೆ, ಎಲ್ರಿಗೂ ಗೊತ್ತಿರುತ್ತೆ. ಆಕಾಶದಿಂದ ಏನು ಬಿದ್ದಿಲ್ಲ, ಎಲ್ಲ ಭೂಮಿಯಿಂದನೇ ಸೃಷ್ಟಿಯಾಗಿದೆ. ಭೂಮಿ ಎಲ್ಲಿದೆ? ಸಮುದ್ರದ ಮೇಲಿದೆ. ಸಮುದ್ರದ ಮೇಲೆ ಬಾಲ್ ಥರ ಇದೆ. ಆ ಬಾಲ್ ಥರ ಇರೋದು ಯಾಕೆ ಪ್ರಳಯ ಆಗಬಾರ್ದು. ಜಗತ್ ಪ್ರಳಯ, ಜಲಪ್ರಳಯ ಆಗಲಿ, ಇನ್ನೊಂದಾಗಲಿ, ವಾಯು ಪ್ರಳಯ ಆಗಲಿ, ಅಗ್ನಿಭಯ ಆಗಲಿ, ಅದೆಲ್ಲ ನಡೆಯಿದೆ ಇಲ್ಲಿ ಅಂತ ನಾವು ನೋಡಿ. ಎಲ್ಲ ಬೇರೆ ವಿದೇಶಗಳೆಲ್ಲನೂ ಯುದ್ಧಗಳೆಲ್ಲ ನಡೀತಾ ಇದೆ ಬೇಕಾದಷ್ಟು. ಅದೇ ನಮ್ಮ ಭಾರತ ದೇಶ ಬಹಳ ಋಷಿಮುನಿಗಳು, ದೇವರು ಎಲ್ಲ ಇರ್ತಕ್ಕಂಥ ಈ ಭೂಮಿ ಮೇಲೆ. ಅದಕ್ಕೋಸ್ಕರನೇ ಎಲ್ಲ ಬೆಟ್ಟಗಳ ಮೇಲೆ ಭಗವಂತ ಯಾಕಿದ್ದಾನೆ ಅಂದರೆ, ಇದ್ರ ಬಗ್ಗೆ ಹೇಳಿ ಸ್ವಾಮಿ. ಬೆಟ್ಟದ ಮೇಲೆ ಯಾಕಿದ್ದಾನೆ ಅಂದರೆ ಆ ಬೆಟ್ಟ ಸ್ಫೋಟ ಆಗಬಾರ್ದು, ಭೂಮಿ ಸ್ಫೋಟ ಆಗಬಾರ್ದು. ಆ ಸ್ಫೋಟ ಆಗದೆ ಇರೋದಕ್ಕೋಸ್ಕರ ಎಲ್ಲ ಬೆಟ್ಟಗಳ ಮೇಲೂ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯ ಅಲ್ಲಿ ಭಗವಂತ ಇರ್ತಾನೆ. ಅಲ್ಲಿ ಅವನು ಯಾವಾಗ ಪಾದ ಇಟ್ಟಿದ್ದಾನೋ ಅಲ್ಲಿ ಆ ಭೂಮಿ ಛಿದ್ರವಾಗಲ್ಲ, ಸ್ಫೋಟವಾಗಲ್ಲ. ಅದಕ್ಕೆ ಭರತಖಂಡ, ಭರತವರ್ಷ ಅಂತ. ಈ ಭರತಖಂಡದ ಮೇಲೆ ಎಷ್ಟೋ ಚಕ್ರವರ್ತಿಗಳು, ಲಕ್ಷ್ಮೀ ನರಸಿಂಹಸ್ವಾಮಿ, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ, ಮತ್ತು ಶ್ರೀರಾಮಚಂದ್ರ, ಮತ್ತು ಪಂಚಪಾಂಡವರು, ರಾಜ ಮಹಾರಾಜರು, ಚಕ್ರವರ್ತಿಗಳು, ಸುಲ್ತಾನರು ಬೇಕಾದಷ್ಟು ಆಳಿದ್ದಾರೆ. ಎಲ್ಲರೂ ಭೂಮಿಯಲ್ಲೇ ಹೊರಟೋಗಿದ್ದಾರೆ. ಯಾರು ಏನು ಪುರಾವೆ ಇಲ್ಲ ಯಾರ್ದು. ಶ್ರೀಕೃಷ್ಣ ಪರಮಾತ್ಮ ಕೂಡ ಸುತ್ತ, ಶ್ರೀರಾಮ ಅಂತ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಇಲ್ಲ. ಆದರೆ ಭಗವಂತನು ಶಿವ 25 ಅವತಾರ, ವಿಷ್ಣು ದಶಾವತಾರ. ಅದಕ್ಕೋಸ್ಕರ ಭಗವಂತನ ಆರಾಧನೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಡಬೇಕು ಅಂತ. ಹಿಂದೂ ಸಂಪ್ರದಾಯದಲ್ಲಿ ಯಾವಾಗ ನಾವು ಆರಾಧನೆ ಮಾಡುವುದಿಲ್ಲ ಆಗ ಇಲ್ಲಿ ತೊಂದರೆ ಉಂಟಾಗುತ್ತೆ. ರಾಜಣ್ಣವರೇ ನಮಸ್ಕಾರ. ಕರಗ ನಡೀತಾ ಇದೆ. ಈ ಕರಗಕ್ಕೆ ಒಂದಷ್ಟು ತಯಾರಿಗಳಿರ್ತವೆ. ಆಮೇಲೆ ಒಂದಷ್ಟು ಬೇರೆ ಬೇರೆಯವರೆಲ್ಲ ಕೆಲಸ ಮಾಡ್ತಾರೆ. ಕೆಲವರು ಬೇರೆ ಬೇರೆ ಸೇವೆ, ಬೇರೆಯವ್ರಿಗೆ ಒಂದೊಂದು ಸೇವೆ ಇರುತ್ತೆ. ಈ ಸೇವೆಯಲ್ಲಿ ನಿಮ್ದೇನು ಸೇವೆ ಇದೆ ರಾಜಣ್ಣ? ನಮ್ಮದು ಧ್ವಜಾರೋಹಣ ಪೂಜೆ ಸ್ಟಾರ್ಟಿಂಗು ಇವತ್ತು ಸ್ಟಾರ್ಟ್ ಆಗುತ್ತೆ. ಅದು ಇವತ್ತಿಂದ ಹಂಗೆ ಒಂದೊಂದು ಇದಾಗುತ್ತೆ. ಗೊಲ್ರದ್ದು ಬಂದು ಬಟ್ಟೆ ಪೂಜೆ ಅಂದ್ರಲ್ಲ, ಅರ್ಜುನ್ಗೆ ಗೊಲಸ್ ತಂದವರು ಯಾವುದು ಕುಲಸ್ಥರು ಕೊಡ್ತಾರೆ ಕಿಲಾರ್ಪೇಟೆಯವರು. ಒಂದೊಂದು ಕರ್ಗ ಇವತ್ತು ನಮ್ಮದು ಇದು ಧ್ವಜಾರೋಹಣ ಆಯಿತು. ನಾಳೆ ಬಂದು ಹಸಿ ಕರ್ಗದ್ದು ಇನ್ನೊಬ್ಬರು ಮಾಡ್ತಾರೆ. ಆ ಥರ ಒಬ್ಬೊಬ್ಬರು ಒಂದು ಕಾರ್ಯ ಮಾಡಿಕೊಡು. ಹೌದಾ ಸರ್? ತಮ್ಮದು ಧ್ವಜಾರೋಹಣದಿಂದ ಪ್ರಾರಂಭ ಆಗುತ್ತೆ. ಧನ್ಯವಾದಗಳು ರಾಜಣ್ಣವರೇ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮದೇನು ಸೇವೆ ಇರುತ್ತೆ ಸರ್? ತಮ್ಮ ಹೆಸರು ಹೇಳ್ಬೇಡಿ ಮೊದಲು. ನನ್ನ ಹೆಸರು ಗೋಪಾಲಕೃಷ್ಣೇಗೌಡ ಅಂತ ಹೇಳ್ಬಿಟ್ಟು. ಗೋಪಾಲಕೃಷ್ಣೇಗೌಡ. ನಾನು ಭಕ್ತಾದಿ. ಈ ಒಂದು ಭಾಗದಲ್ಲಿ ಈ ಒಂದು ಮಂದಿರಕ್ಕೆ ಭಕ್ತಾದಿಯಾಗಿ ನನ್ನ ಕೈಲಾದ ಸೇವೆನ ನಾನು ನಿರ್ವಹಿಸ್ತಾ ಬಂದಿದ್ದೇನೆ. ಜೊತೆಗೆ ಏನು ಅಂತಂದರೆ ಇದು ತುಂಬ ಅರ್ಥ ಇದೆ. ಸ್ವಾಮಿಗಳು ಇದುವರೆಗೂ ಸ್ವಲ್ಪ ತಿಳಿಸಿದ್ದಾರೆ. ಇನ್ನೂ ಭಾಳ ವಿಶದವಾಗಿ ನಾವು ಒಂದೇ ಮಾತಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಒಂದು ಒಟ್ಟು ಪ್ರಪಂಚದಲ್ಲಿ ಗ್ಲೋಬಲ್ಲಿ ಭೂಮಂಡಲದ ಒಳಗೆ ನಮ್ಮ ಭರತಖಂಡ ಅಂತ ಏನಿದೆಯಾ, ನಮ್ಮ ಭರತ ಭೂಮಿಯಲ್ಲಿ ಈ ಒಂದು ಸಂಪ್ರದಾಯ, ಸನಾತನ ಹಿಂದೂ ಸಂಪ್ರದಾಯನ ಆಗಿನ ಕಾಲದಲ್ಲಿ ಆಗ ನಮ್ಮ ಪುರೋಹಿತರು ಹೇಳ್ದಂಗೆ ರಾಜ ಮಹಾರಾಜರುಗಳು, ಈ ಒಂದು ನಳಮಹಾರಾಜದಿಂದ ಹಿಡಿದು ಕೋದಂಡರಾಮದಿಂದ ಹಿಡಿದು ಇವರೆಲ್ಲರೂ ಕೂಡ ಆಳ್ವಿಕೆ ಮಾಡಿ ಅವರ ಒಂದು ಸಂಸ್ಕೃತಿ ಸಂಪ್ರದಾಯನ ಬಿಟ್ಟು ಹೋಗಿದ್ದಾರೆ ನಮಗೆ. ಅಷ್ಟು ದೊಡ್ಡವರು ಕೊಟ್ಟಿರುವಂಥ ಬಳುವಳಿ. ಅಷ್ಟು ವಿಶದವಾಗಿ ನಾವು ನಡ್ಕೊಳ್ಳೋಕ್ಕಾಗದೇ ಇದ್ರು ಕೂಡ ಈ ಕಲಿಯುಗದಲ್ಲಿ, ನಮ್ಮ ಈ ಒಂದು ಕಲಿಯುಗದಲ್ಲಿ ಜನರ ಮಧ್ಯೆ ನಾವು ಬದುಕಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಭಗವಂತನ ಕೃಪಾ ಕಟಾಕ್ಷದಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ನಾವು ನಡೆಸ್ಕೊಂಡು ಹೋಗಲಿಕ್ಕೆ ಹಿರಿಯರು ನೋಡಿ ಎಷ್ಟು ಜನ ಹಿರಿಯರಿದ್ದಾರೆ. ಎಲ್ಲ ಗುರು ಹಿರಿಯರ ಮುಖೇನ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂತ ಹೋದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಈ ಒಂದು ಸಂಸ್ಕೃತಿನ ವಿಸ್ತಾರ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ.
ನೋಡಿ ಆವಾಗಲೇ ತಾವೇ ಹೇಳಿದರೆ ಸರ್ವೇ ಜನೋ ಸುಖಿನೋ ಭವಂತು ಸನ್ಮಂಗಳಾದಿ ಭವಂತು ಅಂತ. ಈ ಒಂದು ವಿಷಯನ ಎಲ್ಲ ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಧರ್ಮ ಇಲ್ಲದೆ ಎಲ್ಲ ಮನುಕುಲಕ್ಕೆ 365 ಕೋಟಿ ಜೀವರಾಶಿಗಳಿಗೂ ಆ ಪ್ರಕೃತಿಗೂ ಎಲ್ಲರಿಗೂ ಕೂಡ ತಾಯಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ಆದಿಶಕ್ತಿ ಮಹಾತಾಯಿ ಗಂಗೆಯಿಂದ ಪ್ರತ್ಯಕ್ಷ ಆಗಿ ಈ ಕಾರ್ಯಕ್ರಮಕ್ಕೆ ಗಂಗೆಯಿಂದ ಪ್ರಾರಂಭವಾಗಿ ಕೊನೆಗೆ ಎಲ್ಲ ಊರಿನ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಬಯಸಿ ಕೊನೆಗೆ ಅಗ್ನಿ ಪ್ರವೇಶ ಮಾಡಿ ಆ ಎಮ್ಮನ್ನು ಸ್ಥಳನ ಸೇರಿಕೊಳ್ಳುವಂಥ ಒಂದು ಕಾರ್ಯಕ್ರಮನ ಪ್ರೋಟೋಕಾಲ್ ಪ್ರಕಾರವಾಗಿ. ಅಣ್ಣ ನಿಮ್ದು ಏನು ಕೆಲಸ ಇರುತ್ತೆ ಈ ಕರಗದಲ್ಲಿ? ನಾವು ದೇವಸ್ಥಾನದ ಪೂಜಾರಿಗಳು. ದೇವಸ್ಥಾನದ ಪೂಜಾರಿ. ಹೌದು. ಅಮ್ಮನವ್ರಿಗೆ ಆರಾಧನೆ ಮಾಡುವಂಥ ಕೆಲಸ ನಿಮ್ಗೆ ಸಿಗುತ್ತೆ. ವರ್ಷ ಪೂರ್ತಿ ನಾವೇ ಪೂಜೆ ಮಾಡೋದಿಲ್ಲ. ಹಾಂ ವರ್ಷ ಪೂರ್ತಿ ದಿನ ನಾವೇ ಪೂಜೆ ಮಾಡೋದು. ನಿಮ್ಮ ಮನೆತನದವ್ರಿಂದ ಮಾಡ್ತಾರೆ? ಹೌದು, 40 ವರ್ಷದಿಂದ ನಾವೇ ಮಾಡ್ಕೊಂಡು ಬಂದಿದ್ದೀವಿ. ಹೌದಾ? ಈಗ ನಿಮ್ಮನ್ನ ಏನಂತ ಕರೀತಾರೆ? ದೇವಸ್ಥಾನದ ಪೂಜಾರಿಗಳು ಅಂತ ಕರೀತಾರೆ. ದೇವಸ್ಥಾನದ ಪೂಜಾರಿ ಅಂತ ಕರೀತಾರೆ. ಕರಗದ ದಿನನೂ ನೀವೇ ಪೂಜೆ ಮಾಡ್ತೀರಾ? ನಾವೇ ಮಾಡೋದು. ಅಂದರೆ ಅರ್ಚಕರು ಬರ್ತಾರೆ, ಅವ್ರು ಅಭಿಷೇಕ ಮಾಡಿ ಅವ್ರು ಹೋಗ್ತಾರೆ. ಆಮೇಲೆ ಎಲ್ಲ ನಮ್ಮದೇ ಮಂಗಳಾರತಿ ಮಾಡೋದು ಮತ್ತು ದೇವಸ್ಥಾನದ ಸ್ವಚ್ಛ ಅಮ್ಮನವರ ಎಲ್ಲ ನಿಮ್ಮ ಕೆಲಸ ಎಲ್ಲ ನಮ್ಮದೇ. ನೀವು ತುಂಬ ಭಾಗ್ಯವಂತರು, ಪುಣ್ಯವಂತರು. ಆಮೇಲೆ ಏನೇ ಹೇಳಬೇಕು ಅಂದರೆ ನಿಮಗೆ ಈ ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ. ನಿಮಗೆ ಆ ದೇವರು ಮಾಡ್ಕೊಂಡು ಹೋಗ್ತಾರೆ. ದೇವ್ರು ನಿಮ್ಮನ್ನು ಹತ್ರ ಇಟ್ಕೊಂಡು ಅಲ್ಲ, ನಿಮ್ಮ ಉದ್ದೇಶನೂ ಚೆನ್ನಾಗಿದೆ. ನಮ್ಮ ಕೆಲಸ ಸಿಕ್ಕಿದೆ ನಾವು ಮಾಡ್ತೀವಿ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಹಂಕಾರ ಇಲ್ಲ ಇಲ್ಲಿ. ದೇವರು ನಮ್ಮನ್ನು ಏನು ಕೆಲಸಕ್ಕೆ ನೇಮಿಸಿದಾರ ಕೆಲಸ ಮಾಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇರೋದು. ಆ ತಾಯಿ ಯಾರ ಕೈಯಲ್ಲಿ ಏನು ಕೆಲಸ ಮಾಡಿಸ್ಕೋಬೇಕು ಮಾಡಿಸ್ಕೊಳ್ತಾ ಇದ್ದಾಳೆ. ನಮ್ಮ ಕೈಯಲ್ಲಿ ಇದೆ ಮಾಡೋಂದಿದೆ ಮಾಡ್ತಾ ಇದ್ದೀವಿ ಅಷ್ಟೇ. ಗಂಟೆ ಪೂಜಾರ ಹತ್ರ ಅವ್ರೇನು ಕೆಲಸ? ಅವ್ರಿಗೇನಂತ? ಅವರು ಭಾರತ ಪಠಣ ಮಾಡೋರು. ಭಾರತ ಪಠಣ ಮಾಡೋರು. ಮತ್ತೆ ಇವಾಗ ಕರ್ಗ ಎತ್ತವ್ರಿಗೆ ಏನಂತಾರೆ? ಕರಗದ ಪೂಜಾರಿ ಅಂತ. ಕರ್ಗ ಪೂಜೆ. ಹೌದು. ಮತ್ತೆ ಕರ್ಗದ ಹಿಂದೆ ಗೋವಿಂದ ಗೋವಿಂದ ಅಂತ ಹೋಗ್ತಾರಲ್ಲ, ವೀರಕುಮಾರರು. ಅವ್ರು ವೀರಕುಮಾರ್. ಆಮೇಲೆ ಅಲ್ಲಿ ಕಳಶನ ನೀರಲ್ಲಿ ಇಟ್ಟಿರ್ತಾರಲ್ಲ, ಅವ್ರಿಗೇನಂತಾರೆ? ಕಳಶ ನೀರಲ್ಲಿ ತೊಗೊಂಡೋಗಿಟ್ಟು ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಹೌದು, ಅವ್ರಿಗೇನ? ಅವರು ಕೆಲಸ ಮಾಡೋರು. ಅವರು ಅದೇ ಹಸಿ ಕರ್ಗದ ಕಾರ್ಯಕರ್ತರು. ಹಾಂ, ಅದು ಹಸಿ ಕರ್ಗದ ಕಾರ್ಯಕರ್ತರು. ಆಮೇಲೆ ಇವಾಗ ದ್ರೌಪದಮ್ಮನಿಗೆ ಬಟ್ಟೆ ಕೊಡೋರು ಅವ್ರು ಯಾವ ಜನ? ಯಾದವ ಕುಲಸ್ಥರು. ಕಿಲಾರಪೇಟೆಯಿಂದ ಯಾದವ. ನೋಡಿ, ದೇವ್ರು ಹೂವನು ಕೊಟ್ಟ, ಅಮ್ಮನವ್ರು ಹೂವು ಕೊಟ್ಟರು ಮಾತಾಡ್ತಾ ಇದ್ದಂಗೆ. ಆಮೇಲೆ ಅರ್ಜುನನಿಗೆ ವಸ್ತ್ರ ಮತ್ತು ಅವ್ರ ಸೇವೆ ಕೊಡೋದ್ರೆ ಅವ್ರು ಯಾರು? ಅರ್ಜುನನಿಗೆ ಅಂತ ಸಪ್ರೇಟಾಗಿ ವಸ್ತ್ರ ಇಲ್ಲ. ಅದೇ ತಾಯಿ ದ್ರೌಪದಿಗೆ ಅಂತೇಳಿ ತವ್ರ ಮನೆ ಅಂತೇಳಿ ಯಾದವ ಕುಲಸ್ಥರಿಂದ ಹುಡುಗನ ಕಡೆಗೆ ಮದುವೆಗೆ ವಸ್ತ್ರ ಬರುತ್ತಲ್ಲ, ಅದು ಯಾರು ಮಾಡಿದ್ದು? ಹುಡುಗನ ಕಡೆಯಿಂದ ಏನು ಬರೋದಿಲ್ಲ, ಅದು ದೇವಸ್ಥಾನದ ಕಡೆಯಿಂದನೇ. ಎಲ್ಲ ದೇವಸ್ಥಾನ ಅಂದರೆ ಮದುವೆ ಮಾಡಿಸ್ತಾರೆ, ಅವರು ತರ್ತಾರೆ. ಅದೇ ಅವ್ರ ಮದುವೆ ಅವ್ರು ಯಾರು ಅಂತ? ಅವರು ಗೌಡ್ರ ಮನೆಯವರೇ. ಗೌಡ್ರ ಮನೆ. ಅದನ್ನೇ ಗೌಡ್ರ ಶ್ರೀನಿವಾಸ್ ಅಂತ. ಶ್ರೀನಿವಾಸ ಗಾಯತ್ರಮ್ಮ ಅಂತ ಹೇಳ್ಬಿಟ್ಟು ಅವರು ಮಧ್ಯಾಹ್ನ ಕರಗದ ದಿನ ಮಧ್ಯಾಹ್ನ ಮದುವೆ ಮಾಡಿಸ್ತಾರೆ. ಆ ಟೈಮಲ್ಲಿ ಎಲ್ಲ ದೇವರಿಗೂ ವಸ್ತ್ರ ಅವರೇ ತರ್ತಾರೆ. ಇವಾಗ ಹೆಣ್ಣು ಕಡೆಗೆ ಒಂದು ಕುಟುಂಬ ಕುತ್ಕೊಳ್ಳುತ್ತೆ, ಗಂಡು ಕಡೆಗೆ ಒಂದು ಕುಟುಂಬ ಕುತ್ಕೊಳ್ಳುತ್ತೆ. ಇಲ್ಲ, ಇಲ್ಲಿ ಒಬ್ಬರೇ ಕುತ್ಕೊಳ್ತಾರೆ. ಎಲ್ಲ ಒಬ್ಬರೇ ಕುತ್ಕೊಂಡು ಈ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಬರ್ತಾರೆ. ಒಟ್ಟು 5 ದಿನ ಇರುತ್ತೆ. ಇದು ಎಷ್ಟು ದಿನ ಕಾರ್ಯಕ್ರಮ? 7 ದಿನ ಕಾರ್ಯಕ್ರಮ. 7 ದಿನ ಕರಗ ಮಹೋತ್ಸವ ಇರುತ್ತೆ. 7 ದಿನ ಕರಗ ಮಹೋತ್ಸವಕ್ಕೆ ಎಲ್ಲರೂ ಸೇರಿ ಕೂಡಿ ಒಟ್ಟಾಗಿ ಮಾಡುವಂಥ ಯಾವುದೇ ರೀತಿಯಾಗಿ ಇದರಲ್ಲಿ ಜಾತಿ ಭೇದ ಇಲ್ಲ. ಎಲ್ಲರಿಗೂ ಸರಿ ಸಮನಾಗಿ ಮಾಡುವಂಥ ಒಂದು ಕರಗಕ್ಕೆ ಸಾಕ್ಷಿ ಅಂದರೆ ಇಲ್ಲಿರುವಂಥ ದರ್ಗಾ. ಈ ದರ್ಗಾನೂ ಸಹ ಒಂದು ಚಿಕ್ಕದಾಗಿ ಮಾಡಿದೆ. ಈಗ ದರ್ಗದ ಬಗ್ಗೆ ಹೇಳಿ, ಇದು ಹೆಂಗೆ ಬಂತು ಇಲ್ಲಿ ದೇವಸ್ಥಾನದ ಬಗ್ಗೆ? ಅದು ನಮಗೆ ಗೊತ್ತಿಲ್ಲ, ನಮ್ಮ ಹಿರಿಯರು ಮಾಡಿದ್ದಾರೆ. ಅದ್ರ ನಾವು ನಡೆಸ್ತೀವಿ. ಧನ್ಯವಾದಗಳು ದೇವಸ್ಥಾನದ ಪೂಜಾರರೇ. ತಮ್ಮ ಹೆಸರು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಅವರೇ, ನಮಸ್ಕಾರ.